ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕರಣದ 2ನೇ ಆರೋಪಿ ದರ್ಶನ್ ಜಾಮೀನಿನ ಪ್ರಕ್ರಿಯೆ ಆರಂಭಿಸಲು ಸಜ್ಜಾಗಿದ್ದಾರೆ. ಸದ್ಯ ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಸೋಮವಾರ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ಪತ್ನಿ ಹಾಗೂ ಸಹೋದರನ ಜೊತೆ ಚರ್ಚೆಯನ್ನು ನಡೆಸಿ ವಕಾಲತಿಗೆ ದರ್ಶನ್ ಸಹಿ ಹಾಕಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಂದೀಶ್ ಬೇಲ್ಗಾಗಿ ಅವರ ಅಕ್ಕ ನಂದಿನಿ ದರ್ಶನ್ ಪತ್ನಿಯ ಸಹಾಯವನ್ನು ಕೇಳಿದ್ದಾರೆ. ನಿನ್ನೆ ವಿಜಯಲಕ್ಷ್ಮಿ ಅವರನ್ನ ಭೇಟಿಯಾಗಿದ್ದ ನಂದಿನಿ, ನಮ್ಮದು ಬಡ ಕುಟುಂಬ, ನಂದೀಶ್ ದುಡಿಮೆಯಿಂದಲೇ ಜೀವನ ಸಾಗ್ತಾ ಇತ್ತು, ದಯವಿಟ್ಟು ನಂದೀಶ್ಗೆ ಬೇಲ್ ಕೊಡಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ. ನಂದೀಶ್ ಕೂಡ ಸೋಮವಾರವೇ ಬೇಲ್ಗೆ ಅರ್ಜಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಮೊದಲ ಬಾರಿಗೆ ಹೊಸ ಪ್ರಯತ್ನದ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೆಡ್ನ ಮಣ್ಣಿನ ಪರೀಕ್ಷೆಯನ್ನು ಮಾಡಲಾಗಿದೆ. ಆರೋಪಿಗಳ ಬೂಟ್ನಲ್ಲಿ ಶೆಡ್ನ ಮಣ್ಣು ಇದ್ದ ಕಾರಣ ಶೆಡ್ನಲ್ಲಿದ್ದ ಮಣ್ಣಿನ ಪರೀಕ್ಷೆಯನ್ನು ಮಾಡಲಾಗಿದ್ದು, ಶೂ ಹಾಗೂ ಶೆಡ್ನಲ್ಲಿರುವಂತಹ ಮಣ್ಣು ಒಂದೇ ಆಗಿದೆ. ದರ್ಶನ್, ನಂದೀಶ್, ನಾಗರಾಜ್, ರಾಘು ಶೂ ಚಪ್ಪಲಿಯಲ್ಲಿದ್ದಂತಹ ಮಣ್ಣನ್ನು ಎಫ್ಎಸ್ಎಲ್ಗೆ ಕಳಿಸಲಾಗಿದ್ದು, ಎರಡೂ ಮಣ್ಣು ಒಂದೇ ಅಂತ ಹೈದರಾಬಾದ್ನ ಎಫ್ಎಸ್ಎಲ್ನಲ್ಲಿ ದೃಢವಾಗಿದ್ದು, ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖಿಸಲಾಗಿದೆ. ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಟಿವಿ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಶೆಲ್ಗೆ ಟಿವಿ ಅಳವಡಿಸುವಂತೆ ನಟ ದರ್ಶನ್ ಮನವಿ ಸಲ್ಲಿಸಿದ್ರು. ಆದರೆ ದರ್ಶನ್ಗೆ ನೀಡಬೇಕಿದ್ದ ಟಿವಿ ಇನ್ನೂ ರಿಪೇರಿಯಾಗಬೇಕಿರುವ ಕಾರಣ ಇನ್ನೂ ಟಿವಿ ಭಾಗ್ಯ ಸಿಕ್ಕಿಲ್ಲ ಎನ್ನಲಾಗ್ತಿದೆ. ಈ ಮಧ್ಯೆ ಟೆನ್ಷನ್ನಲ್ಲಿರುವ ದರ್ಶನ್ ಪದೇ ಪದೇ ಕಾಫಿ ಟೀ ಕುಡಿತಿದ್ದಾರಂತೆ. 9 ದಿನಗಳಲ್ಲೇ ಟೀ ಕಾಫಿಗಾಗಿಯೇ ದರ್ಶನ್ 735 ರೂಪಾಯಿ ಖರ್ಚು ಮಾಡಿದ್ದಾರಂತೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಗಣೇಶ ಪ್ರತಿಷ್ಠಾಪನೆ ಹಿನ್ನೆಲೆ ಸಿಬ್ಬಂದಿ ಕೇಂದ್ರ ಕಾರಾಗೃಹಕ್ಕೆ ಗಣೇಶ ಮೂರ್ತಿಯನ್ನು ತಂದಿದ್ದಾರೆ. ಹೈ ಸೆಕ್ಯೂರಿಟಿ ಹಿನ್ನೆಲೆ ದರ್ಶನ್ಗೆ ಗಣೇಶನ ದರ್ಶನವಿಲ್ಲ. ಗಣೇಶ ಪೂಜೆಯಲ್ಲಿ ಬೇರೆ ಕೈದಿಗಳಷ್ಟೇ ಭಾಗಿಯಾಗಿದ್ರು. ದರ್ಶನ್ ತಮ್ಮ ಸೆಲ್ನಿಂದಲೇ ಗಣೇಶನಿಗೆ ಕೈ ಮುಗಿದಿದ್ದಾರೆ ಎನ್ನಲಾಗಿದೆ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದು, ಪತ್ನಿ ವಿಜಯಲಕ್ಷ್ಮಿ ಪತಿ ಇಲ್ಲದೆ ಗಣೇಶ ಹಬ್ಬ ಆಚರಿಸುತ್ತಿದ್ದಾರೆ. ಗಣೇಶ ಹಬ್ಬಕ್ಕೆ ನಾಡಿನ ಜನರಿಗೆ ವಿಜಯಲಕ್ಷ್ಮಿ ಇನ್ಸ್ಟಾ ಮೂಲಕ ಶುಭಾಶಯ ಕೋರಿದ್ದಾರೆ. ವಿನಾಯಕನು ನಿಮ್ಮ ಜೀವನದ ಕಷ್ಟಗಳನ್ನು ದೂರಗೊಳಿಸಲಿ, ಮಂಗಳಕರ ಆರಂಭವನ್ನ ನೀಡಲೆಂದು ಹಾರೈಸುತ್ತಿದ್ದೇನೆ. ನಿಮ್ಮ ಹಾದಿ ಸುಗಮವಾಗಲಿ, ನಗೆ ಬೆಳದಿಂಗಳು ನಿರಂತರವಾಗಿರಲಿ ಅಂತ ವಿಜಯಲಕ್ಷ್ಮಿ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ವಿಷಯ ಬಹಿರಂಗವಾಗಿದೆ. ಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರೆತರುವಾಗಲೇ ಡಿ ಗ್ಯಾಂಗ್ ರಾಬರಿಯನ್ನ ಮಾಡಿದೆ. ಮಾರ್ಗ ಮಧ್ಯೆ ಸ್ವಾಮಿ ಧರಿಸಿದ ಚೈನ್, ರಿಂಗ್, ಲಿಂಗದ ಕರಡಿಕೆಯನ್ನ ಸುಲಿಗೆ ಮಾಡಿದ್ರು. ಡಿ ಗ್ಯಾಂಗ್ ತುಮಕೂರಿನ ರಂಗಾಪುರ ದುರ್ಗಾ ಬಾರ್ನಲ್ಲಿ ಪಾರ್ಟಿಯನ್ನು ಮಾಡಿ ಸ್ವಾಮಿಯಿಂದಲೇ ಬಾರ್ನಲ್ಲಿ ಹಣವನ್ನ ಕೊಡಿಸಿದ್ರು. ಇನ್ನು ಮದ್ಯ ಸೇವನೆ ಬಳಿಕ A4 ರಾಘವೇಂದ್ರ, A6 ಜಗದೀಶ್, A7 ಅನು ಸುಲಿಗೆಯನ್ನು ಮಾಡಿದ್ರಂತೆ. ಬಳಿಕ ನೈಸ್ ರಸ್ತೆ ಮೂಲಕ ಪಟ್ಟಣಗೆರೆ ಶೆಡ್ಗೆ ಎಂಟ್ರಿ ಕೊಟ್ಟಿದ್ದು, ಬಾರ್ನಲ್ಲಿ ಎಣ್ಣೆ ಖರೀದಿಯ ಸಿಸಿಟಿವಿ ದೃಶ್ಯವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಜಾಲ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಸಂತ್ರಸ್ತ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ. ಶ್ರೀಮಂತೋದ್ಯಮಿಗಳು ಹಾಗೂ ನೌಕರರನ್ನ ಟಾರ್ಗೆಟ್ ಮಾಡುವ ಗ್ಯಾಂಗ್ ನ್ಯಾಯಕ್ಕಾಗಿ ಅಲೆದಾಡುವ ಒಂಟಿ ಮಹಿಳೆಯರನ್ನ ಬಳಸಿಕೊಂಡು ಅಶ್ಲೀಲವಾಗಿ ವಿಡಿಯೋ ಮಾಡಿಕೊಂಡು ಬೆದರಿಸಿ ಹಣ ವಸೂಲಿ ಮಾಡ್ತಿದ್ದಾರಂತೆ. ಮಹಾರಾಷ್ಟ್ರ ಮೂಲದ ಮಹಿಳೆಯೊಬ್ಬಳು ಈ ಹನಿ ಟ್ರ್ಯಾಪ್ಗೆ ಬಿದ್ದಿದ್ದು, ಈ ಮಹಿಳೆಯೇ ಈಗ ಹನಿ ಟ್ರ್ಯಾಪ್ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳೆ. ಕಲಬುರಗಿ ಬಾಜಾರ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.